ಮಹಾಗುರು डिब्बी अदनी डिब्बी अदनी झुब्रे झुब्रे ಅವರಿಬ್ಬರಿಗೆ ಸನ್ಮಾನ ಮಾಡಿ ನಮ್ಮ ಸಚಿವರಾಗಿರುವಂತಹ ಒಂದು 25ನೇ ಮಹೋತ್ಸವ ಪ್ರತಿ ವರ್ಷ ನಡೀತಾ ಇದೆ. ಮಕ್ಕಳ ಮಹೋತ್ಸವದಲ್ಲಿ ಹಲವಾರು ಕಾರ್ಯಕ್ರಮಗಳು ಹಲವಾರು ತಿಂಗಳಾಗ್ತವೆ. ಅದು ಇವತ್ತು ಅಕ್ಕಮಹಾದೇವಿ ಜಯಂತಿ ನಾವು ಇದೇ ಸಂದರ್ಭದಲ್ಲಿ ಇರೋದ್ರಿಂದ ವೈರಾಗ್ಯ ಅಕ್ಕಮಹಾದೇವಿ ಜಯಂತಿಯ ಉತ್ಸವ ಭಾಳ ಸಂತೋಷದಿಂದ ಶ್ರೀಮಂತದಿಂದ ಆಚರಿಸಿಕೊಳ್ತಾ ಇದೆ. ಈ ರೀತಿಯಲ್ಲಿ ಅನೇಕರು ನಿನ್ನೆ ಮೂರ್ತಿ ಅವರು ನಿಷ್ಪಾದನೆ ಮಾಡಬೇಕು ಹೇಳ್ತೀನಿ. ಇವತ್ತಿನ ಕೂಡ ಪುನಃ ಯೋಗ ವಿಷಯ ಅನುಭವ ಇದೆ. ಈ ಅನುಭವದಲ್ಲಿ ಹಿರಿಯ ಸಾಹಿತ್ಯವನ್ನು ಪೂಜ ಡಾಕ್ಟರ್ ಮಠದಿಯವರು ವಿಶ್ವಬಸವ ಅನುಭವ ಅಧ್ಯಕ್ಷರು ಅವರನ್ನು ಪ್ರಣಾಮ ಮಾಡುತ್ತಾ ಬಾಕಿ ಹಿರಿಯರ ಈಗಿನ ಸದ್ಯದ ಅಧಿಕೃತವಾಗಿರುವಂತಹ ಮುಖ್ಯ ಗುರು ನೀರಿನ ಮೇಲೆ ಭಾಳ ಈ ಕಡೆಯಿಂದ ಹಾಗೆ ಮಂಚೇಶ್ವರದವರೆ ರಾಜ್ಯ ಕನ್ನಡಗಳಿಂದ ಚರಣ ಇನ್ನು ಭಾಳ ಜನ ಸಮಯ ಎಲ್ಲಕ್ಕಿಂತ ಮುಖ್ಯವಾಗಿ ಯುಗಾಂತಿಯ ಆಸಕ್ತಿಯನ್ನು ಹೊತ್ತಂತ ಎಲ್ಲ ನಮ್ಮ ತಂದೆಗಳು ಎಲ್ಲ ನಮ್ಮ ತಾಯಿಗಳು ಅನೇಕ ಪೂಜೆಗಳು ಎಲ್ಲರೂ ಕೂಡ ನಿಮ್ಮೆಲ್ಲರಿಗೂ ನಾನು ಚರಣವನ್ನು ಹೇಳ್ತಾ ಯೋಗವಿದ್ಯೆಯಲ್ಲಿ ಭಾರತ ದೇಶದ ಯೋಗ ವಿದ್ಯೆಯ ಮಹೋನ್ನತವಾದಂಥ ಒಂದು ಅನುಭವ ಇದೆ. ಈಗ ನಮ್ಮ ಭಾಳ ಅಧ್ಯಕ್ಷ ರಾಷ್ಟ್ರಪತಿ ಅದಕ್ಕೆ ಅವರು ಭಾಳ ಚೆನ್ನಾಗಿ ಹೇಳಿದರು. ಯೋಗಾಂತಿಗೆ ನಮ್ಮ ದೇಶದಲ್ಲಿ ಭಾಳ ಪ್ರಾಚೀನ ಕಾಲದಿಂದ ಯೋಗ ಶುರುವಾಗಿದ್ದು ಶಿವನಿಂದ. ಶಿವಯೋಗ ಅಂತೇಳಿ ದೈವ ಪರಮ ಶಿವ, ಜಗತ್ತಿನ ಮೊದಲನೇ ಯೋಗ ಯಾರು? ಶಿವ. ಆನಂತರ ಆ ಶಿವನಿಂದ ಪಡೆದವರು ಪಾರ್ವತಿ, ಶಿವನ ಪ್ರತಿ ಪಾರ್ವತಿ, ಆ ನಮ್ಮ ಭಾಳ ಶಿವ ಯೋಗಿ. ಆನಂತರ ಅವ್ರ ಮಗ ಷಣ್ಮುಖ, ಆನಂತರ ಗಣಪತಿ ಯೋಗಿಗಳು ಅವರು ಏನೇನು ಮಾಡ್ತಾರೆ. ಅಲ್ಲಿಂದ ಋಷಿಮುನಿಗಳು ಅವರು ಬಂದು ಬೇರೆ ಬೇರೆ ಯೋಗ ಹುಡ್ಕೊಂಡಾರ. ಶೈವ ಪರಂಪರೆ ಬಂದು ಶಿವಯೋಗ, ಬಸವಾದಿಗಳಲ್ಲಿ ಬಂದಿದ್ದು ಪರಿಪೂರ್ಣ ಶಿವಯೋಗ. ಆನಂತರ ಋಷಿಮುನಿಗಳಿಂದ ಬಂದು ಪತಂಜಲಿ ಋಷಿ ಬಂದ, ಅವನಿಗಿಂತ ಮೊದಲು ಭಗವಾನ್ ಬುದ್ಧ. ಯೋಗದಲ್ಲಿ ಭಾಳ ಎತ್ತರ ಭಾರತ ದೇಶದ ಯಾರಾದರೂ ಭಗವಾನ್ ಬುದ್ಧ, ಶಿವ ನಂತರ ಬರುವಂಥ ಭಗವಾನ್ ಬುದ್ಧ. ಇವರೆಲ್ಲ ಧ್ಯಾನದಲ್ಲಿ ಅವ್ರು ಯೋಗಕ್ಕೆ ಧ್ಯಾನಕ್ಕೆ ಯೋಗ ಅಂತ ಕರೆದವರು. ನಾ ಯೋಗ ಮಾತ್ರ ಗಮನಿಸಿ ಕೇಳಿದ್ರು. ಯೋಗ ವಿದ್ಯೆಯಲ್ಲಿ ಉತ್ತಮ ಬಹಳ ಉತ್ತಮ ಶಾಂತಿ. ಏನು ಶಾಂತಿ?
ಶರೀರದಲ್ಲಿ ಅವರ ಮುಖದಲ್ಲಿ ಯಾವತ್ತೂ ಕೋಪದ ಛಾಯೆ ಇರಲಿಲ್ಲ ಅಂತ ಸಮಕಾಲೀನರು ಬರೀತಾರೆ. ಅವರು ಸಮಕಾಲೀನರು ಬರೀತಾರೆ. ಅಷ್ಟೊಂದು ಯೋಗದಲ್ಲಿ ಧ್ಯಾನದಲ್ಲಿ ಅವರು ಆನಂದ ಪ್ರಕಾರ ಭಗವತಿಯ ಫೋಟೋ ಮೂರ್ತಿ ಕೆಲಸ ಒಂದು ಶಿವ ಮತ್ತು ಬುದ್ಧ. ಆಮೇಲೆ ಕಾಲೇಜಲ್ಲಿ ಆಗಿದ್ದಾರೆ, ಎಲ್ಲಿ ಬಹಳ ಜನ ಆಗಿದ್ದಾರೆ. ಆನಂತರ ಬಂದು ಪತಂಜಲಿ ಯೋಗ ಸೂತ್ರ ಬರುವಂಥ ಪತಂಜಲಿ ಋಷಿ ಪಾತಂಜಲಿ ಯೋಗ ಸೂತ್ರಕ್ಕೆ ರಾಜಯೋಗ ಅಂತ ಕರೀತಾರೆ. ಈಗ ಅದು ಬಹಳ ಪ್ರಚಲಿತ ದೇಶಗಳು ರಾಜಯೋಗ ಅಂತ ಅದು ಹಲವಾರು ಬಹಳ ಕೇಳಿ ಮಾಡ್ತಾರೆ. ಎರಡು ಮಾಡ್ತಾರೆ ಮಗು ಅಂದ್ರೆ ಪಾತಂಜಲಿ ಯೋಗ ಸೂತ್ರದಲ್ಲಿ ಬಹಳ ಪ್ರಮುಖ ಮಾಡಿಕೊಂಡು ಅದನ್ನು ವಿವಿಧ ರೀತಿಯ ಬೇರೆ ರೀತಿಯಲ್ಲೂ ಪ್ರಮುಖ ಮಾಡಿದವರು ಮಾತಾಡೋದು. ಈಗ ಮೈ ಮತ್ತು ಕೈ ಮತ್ತು ಆಸನ ಯೋಗ ಅನ್ನೋದು ಪತ್ರ ಬರೀತಾ ಇದೆ. ಯಾವ ಯೋಗಗಳಲ್ಲ, ಪಾತಂಜಲಿ ಯೋಗ ಸೂತ್ರದ ಯೋಗ ಅಷ್ಟಾಂಗ ಮಾರ್ಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವು ಎಲ್ಲರೂ ಯಾಕೆ ಇವೆಲ್ಲ ಬರ್ತಂಥ ಯೋಗಗಳು ಯೋಗ ಚಿತ್ತ ನಿರೋಧ ಪಾತಂಜಲಿ ಸೂತ್ರ. ಪಾತಂಜಲಿ ಯೋಗ ಸೂತ್ರ ಏನು? ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಬಂದರೆ ಚಿತ್ತದ ಆರೋಗ್ಯವಿರ್ತಾವಲ್ಲ, ದಿನಂತರು ಏನೋ ಆರೋಗ್ಯ ಬರ್ತಿರ್ತಾವೆ, ಅಪಂತ ಆರೋಗ್ಯ ಇರ್ತಾವೆ. ಧ್ಯಾನದಲ್ಲಿ ಯಾವ ಆರೋಗ್ಯ ಪದದ ರೀತಿಯಲ್ಲಿ ಮಗ್ನಾಗಿರಬೇಕು, ಚಿತ್ತ ಆರೋಗ್ಯಗಳೆಲ್ಲವೂ ದಾಟಬೇಕು ಅಂತ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಪಾತಂಜಲಿ ಯೋಗ ಇದನ್ನೇ ಮಾಡಿದ್ರೆ ಪ್ರತಿಯೊಬ್ಬರು ಮಾಡ್ತಿರ್ತಾರೆ. ದೊಡ್ಡ ಯೋಗ ಪತಂಜಲಿ ಯೋಗ ಸೂತ್ರ ಮಾಡುವುದು ಭಾರತದಲ್ಲಿ ತಿಳ್ಕೊಂಡ. ನಾನು ಮಾತಾಡ್ತೀನಿ, ಇದು ದೊಡ್ಡ ನಾನು ಹೇಳೋಣ. ನಾಲ್ಕು ಪತಂಜಲಿಗಳು ಕಳಿಸಿ ಪತಂಜಲಿಗಳು ಭಾಳ ಅಭ್ಯಾಸ ಮಾಡ್ತಾರೆ. ನಾನು ಅದು ಹೇಳೋದು ಅಭ್ಯಾಸ ಮಾಡಿ ಹುಡುಗಿದ ಅಭ್ಯಾಸ ಮಾಡಿದೆ. ಯೋಗ ಸಾಕಷ್ಟು ನಾನು ಅಧ್ಯಯನ ಮಾಡಿ ಅದು ಹೇಳೋದು ಕಠಿಣ ಆಸನಗಳು, ಕಠಿಣ ಮುದ್ರೆಗಳು, ಕಠಿಣವಾಗಿರುವಂಥ ಪ್ರಾಣಾಯಾಮಗಳು ಎಲ್ಲ ಮಾಡಿ 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 ನಾನು ಅದಕ್ಕೆ ಹೋಗಿದೆ. ಅದು ಭಾಳ ದೊಡ್ಡದೇ ಸಾಮರ್ಥ್ಯ. ಆದರೆ ಎಲ್ಲರಿಗಿಂತ ಹೈಯೆಸ್ಟ್ ಯೋಗ, ಜಗತ್ತಿನ ದೊಡ್ಡ ಯೋಗ ಯಾವುದು ಅಂದರೆ ನಮ್ಮ ಬಸವಾದಿ ಶಂಕರ ಪರಂಪರೆ ತಂದಂಥ ಪರಿಪೂರ್ಣ ಯೋಗ, ಯೋಗ ಮತ್ತು ವಿಧಿ, ಅಂತರ ಯೋಗ ಮತ್ತು ವಿಧಿ. ಬಸವಣ್ಣ ಹಂಗೇನಿದ್ದೀನಿ ಅವ್ರವ್ರು ಹೇಳೋದು ಹಂಗೇನಿಲ್ಲ. ನಾನು ಹೇಳೋದು ಸತ್ಯ. ಯಾಕಂದರೆ ಈಗ ಬರೋಲ್ಲ, ನೀವೆಲ್ಲರೂ ಬಂದಿದ್ದು ಯೋಗ ಅಲ್ಲೇ ಹೋಗಿ ಪ್ರಮುಖವಾಗಿ ಹೋಗ್ತೀವಿ. ಧ್ಯಾನ ಯಾವುದೋ ಸಂಖ್ಯೆ ಸಿಗ್ತಾರೆ, ಅದನ್ನು ಬಿಟ್ಟು ಧ್ಯಾನ ಮಾಡ್ತಿರ್ತಾರೆ. ಅವರು ನಾವು ಭಾಳ ಆಗ್ತಾರೆ. ಅವರು ರಾಜಯೋಗ ಅಂತೀರ. ಏನು ಕೆಲವರು ಒಂದು ಫೋಟೋ ಇಟ್ಕೊಂಡು ಕಟ್ಟಿಟ್ಟು ಧ್ಯಾನ ಮಾಡ್ತೀವಿ ಅಂತ, ಇವೆಲ್ಲ ಒಳ್ಳೆಯದೇ, ಕೆಟ್ಟದೇನಲ್ಲ. ಆದರೆ ಬಸವ ಪರಂಪರೆ ಸಾಕಷ್ಟು ವಚನಗಳು ಯೋಗದಲ್ಲಿ ಸಾಕಷ್ಟು ವಚನಗಳು ತಾವು ಸಿಗ್ತಾರೆ. ಅದಕ್ಕಿಂತ ವಚನಗಳಿಗಿಂತಲೂ ಸ್ವರವಚನ ಅಂತ ಬರ್ತಾವೆ. ಸ್ವರವಚನಗಳಲ್ಲಿ ಎಂಥ ಯೋಗ, ಅದ್ಭುತವಾದ ಯೋಗ. ಇದಕ್ಕೆ ಸ್ವರವಚನ ಪದ್ಯಗಳು ಸ್ವರವಚನದವರು ಆಡಿರ್ತಾರೆ. ನಮ್ಮ ನೀಲಾಂತಾಯಿ ಏನು ದೊಡ್ಡ ಯೋಗಿ. ನೀವು ಯಾವ ಪತಂಜಲಿಲ್ಲ ಮತ್ತೊಂದಿಲ್ಲ, ನೀಲಾಂತಾಯಿಗೆ ಜಗತ್ತಿನ ಪ್ರಥಮ ಶ್ರೇಷ್ಠ ಯೋಗಿನಿ ಆಚರಣೆ ಮಹಾಮಾತಿ ನೀಲಾಂಬಿಗೆ. ನಮ್ಮ ಜನ ಮುಂದಾಗಕ್ಕೆ ನಮ್ಮಂತರ ದಾವಣಗೆರೆ ಒಳಗೆ ಸುಮಾರು 3-4 ಜಗತ್ತುಗಳು ಅಲ್ಲೇ ಹೇಳಿ, ನೀವು ಬಸವಣ್ಣನ ಸುಗಂಧ ಸ್ವೀಕಾರ ಮಾಡಿ ತಾಯಿ ನೀಲಾಂಬಿ ಮೂಲ ಸಿಕ್ಕಿರಲ್ರಿ. ಏನಿದ್ರು ನಾನು ನೋಡಿದೆ ಅಂತೆ. ಆಕೆ ನಮ್ಮ ಬಸವಯೋಗ ಕೇಂದ್ರದಲ್ಲಿ ನಮ್ಮ ಬಸವ ಮಹಾಮನಿ ಬಸವ ಕಲ್ಯಾಣದಲ್ಲಿ ನೀಲಾಂಬಿಕ ಬಸವಯೋಗ ರೆಕಾರ್ಡ್ ಮಾಡಿದ್ದೀವಿ. ಪರಂಪರೆಗಳೇ ಇರುತ್ತೆ ನೀಲಾಂಬಿಕ ಯೋಗ. ಆ ಮಹಾಮಾತಿಗಳು ಮಹಾಮಾತಿ ನೀಲಾಂಬಿಕೆ ಬೆರಡಿಯಲ್ಲಿ ಬೆಳೆದಂಥ ಯೋಗಿನಿ ಯಾರು ಅಂದರೆ ಅಕ್ಕಮಾದೇವಿ. ಮರಿಬಾರ ಶಿವನಿನವರು ಪಾರ್ವತಿ ಅಂತಾರೆ. ಶಿವನಿನವರು ಪಾರ್ವತಿ ಅಂತಾರೆ, ವಿಷ್ಣು ನಂಬರ್ ಲಕ್ಷ್ಮಿ ಅಂತಾರೆ, ರಾಮ ನಂಬರ್ ಸೀತಾ ಅಂತಾರೆ. ನಮ್ಮಲ್ಲಿ ಬಸವಣ್ಣ ಅಪ್ಪನ ಉಳಿಸ್ಕೊಂಡಿದ್ವಿ, ಮುಂದೆ ನೀರಾಂಬಿಕ ಭಾಗಿದ್ದೀವಿ. ನಮ್ಮ ಪ್ರಶ್ನೆ ಇದೆ, ಈ ನಾಡಿನ ಮುಂದೆ ನನ್ನ ಪ್ರಶ್ನೆ ಇದೆ. ಆದರೆ ದಾವಣಗೆರೆ ಹೇಳಬೇಕಾಗಿತ್ತು. ಈ ಮಾತು ಹೇಳಿದ್ರೆ ಒಂದು ಮಾತು ಹೇಳ್ತೀನಿ ನಾನು ನೀರಾಂಬಿಕೆ ಎಂತ ಇದೆ. ನಮ್ಮ ಬಸವ ಪರಂಪರೆಯಲ್ಲಿ ಯೋಗ ಸಾಮ್ರಾಟ ಯಾರಿಗೆಂದರೆ ಸಿದ್ದರಾಮಯ್ಯ. ಯೋಗ ಸಾಮ್ರಾಟ ಇರ್ತಾರೆ. ಅಂತ ಯೋಗ ಸಾಮ್ರಾಟ ಅಂತ ಸಿದ್ದರಾಮಯ್ಯ ಏನಂತಾರೆ, ನೀಲಾಂಬಿಕ ತಾಯಿಯವರು ಬಗ್ಗೆ
ಕೇಳಿ ಚಂದ ಕೇಳಿ. ಭಕ್ತಿ ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ಅದು ಮೈಪಾರ್ಕ ತನ್ನಂತ ಮಕ್ಕಂತ ಲಿಂಗದಲ್ಲಿ ನಿಬ್ಬೆರಗಾದ ನೀಲಮ್ಮನ ಪಾದದ ಕಂದ ನಾನು. ಹೆಂಗಂದ್ರೆ ಮಾತು ಭಕ್ತಿ ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ನಿಬ್ಬೆರಗಲು ಕನ್ನಡ ಮತ್ತು ಪರಿಪೂರ್ಣ ಯೋಗ ನಿಬ್ಬೆರಗಾದ ನೀಲಮ್ಮನ ಪಾದದ ಕಂದ ನಾನು, ಪಾದದ ಸೇವಕ ನಾನು, ಪಾದದ ಪಾದಕ್ಕೆ ಮೆಟ್ಟು ಯಾರು ಚಿತ್ರಾಂಶರಿಗೆ ಹೇಳ್ತೀನಿ ಮಾತನ್ನ. ಪಾದದ ಸೇವಕ ನಾನು, ಪಾದದ ಪಾದಕ್ಕೆ ನಾನು, ಪಾದದ ಧೂಳಿ ನಾನು ಹೇಳಿ ಎಲ್ಲ ಸಂಸ್ಥೆಗಳಿಂದ ನಿಮ್ಮ ತಾಯಿಗೆ ನಾವು ಬಿದ್ದಾಡಬೇಕು ಅಂತ ಕೇಳಿ ಎಂತ ಪರಿಸ್ಥಿತಿ. ನಾವೆಲ್ಲ ಮುಂಚೆ ಮಾಡ್ಕೊಂತೀವಿ, ನಾವು ಇದು ವಚನ ಶಕ್ತಿ ಪರಿಚಯ ಆಗಲಿಲ್ಲ. ವಚನ ಶಕ್ತಿ ಇಷ್ಟೆಲ್ಲ ಭಾಳ ಮುಂದೆ ಆಗ್ತಾರೆ. ಇದು ನನ್ನ ಪ್ರಿಯವಾದಂಥ ವಚನ. ಅನೇಕ ತಾಯಿ ನಿಧಾನದ ಬಗ್ಗೆ ಬರ್ತಕ್ಕಂಥದ ಯೋಗ ನಿಲುವನ್ನು ಅಪ್ಪನಾಗೆ ಒಳ್ಳೆದು ಮಾಡ್ತಾರೆ. ಅಂತ ಮಹಾತಾಯಿ ಸ್ವರದಲ್ಲಿ ಹೇಳ್ತಾರೆ, ಜನರ ದೊಡ್ಡದಾಗಿ ಕೂಗ್ತಾರೆ, ಹೆತ್ತತ್ತು ಯೋಗದ ಕೂಗ್ತಾ ಹಾಕ್ತಾರೆ. ಈ ವಚನ ಓದಬೇಕು ಸರ್ವಜನ ನಮ್ಮ ಯೋಗ ಹೇಳ್ಬೇಕಾಗಿದೆ. ಈ ವಚನ ನೋಡಿದಾಗ ಅದು ಲೀಲಾಂತಯ್ಯ ಯೋಗ ನೀವು ಜನ್ಮವನ್ನು ಹಾಕಿ ಹಾಡ್ತಾರೆ. ಜನ್ಮವನ್ನ ಯೋಗವಿದ್ದೀರಿ ನೀವು ಮಗು ಮಗು ನಾನು ಯೋಗದ ಕೂತಾಗೆ ಆ ಮಹಾಯೋಗಿನಿ ಲೀಲಾಂತ ತಾಯಿಯವರ ಹೃದಯಲ್ಲಿ ಅವರ ಕೃಪೆಯಿಂದ ಬೆಳೆದವರು ಯಾರು? ಶರಣ ಮಹಾದೇವಿ ಅಂತ ಮಹಾಮಾತೆ ಲೀಲಾಂತಿಯವರು ಯೋಗ ಬೆಳೆದರಿಂದ ಲೀಲಾಂತ ತಾಯಿಯವರ ನನ್ನ ಹೆತ್ತ ತಾಯಿ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ನಾವು ಯೋಗ ಶಾಂತ ಏನು ಹೇಳ್ತಾರೆ? ಯೋಗ ಅಂಗ ತ್ರಿವಿಧಿ ಅದಾವ. ಯೋಗ ಅಂಗ ತ್ರಿವಿಧಿ. ಯೋಗಾಂಗ ತ್ರಿವಿಧಿ ನಾವು ಯೋಗಾಂಗ ತ್ರಿವಿಧಿಯ ತವನಿಧಿಯ ನಿಮಗೆ ಸಿಕ್ಕಿರ್ಬೋದು. ನಾಳೆ ಬಹಳ ಪ್ರಸಿದ್ಧ ಇದೆ. ಯೋಗಾಂಗ ತ್ರಿವಿಧಿಯ ತವನಿಧಿ ಅಂತ ಇದೆ. ಅದನ್ನ ಪ್ರಶಂಸಿ ಬೆಂಗಳೂರು ಸಾವಿರಾರು ಕೋಟಿಗಳ ತಗೊಂಡಿದೆ. ಬಹಳಷ್ಟು ಎಲ್ಲ ಕಡೆ ಮಾಡ್ಕೊಂಡ ವಿತರಣೆ ಮಾಡ್ಕೊಂಡ 2,000 ಮಾಡಿ ಉಚಿತ ವಿತರಣೆ ಮಾಡಿದ್ದಾರೆ. ಅಂತ ಯೋಗಾಂಗ ತ್ರಿವಿಧಿ ಅಂದರೆ ಯೋಗ ಅಂದರೆ ಪರಸ್ಪರ ವಸ್ತುವಿನ ಕೂಡೋದು. ನಮ್ಮ ಲಿಂಗ ಅಂತೀವಿ, ದೇವರು ಅಂತೀವಿ. ದೇವರು ಕೈಕಾಲಿನ ದೇವರಲ್ಲ, ನಿರಾಕಾರ ವಸ್ತುವಿನ ಮಾತ್ರ ದೇವರು ಕರೀತಾರೆ. ಕೈ ಆಕೃತಿ ಇದ್ದವರು ದೇವರು ಕರೆಯಲ್ಲ. ಹುಟ್ಟು ಸಾವಿದ್ದರು ದೇವರು ಕರೆಯಲ್ಲ. ಹುಟ್ಟೋದು ಸಾಯೋದು. ಹಿಂದಿಗೆ ಯಾರು ರಾಜನಿಗೆ ದೇವರು ಬರ್ತಾರೆ. ನಾವು ನೋಡ್ತೇವೆ ಮುಂದೆ ರಾಜನಿಗೂ ಜೀವನಿಗಳಿಗೂ ದೇವರು ಅರ್ಥ ಹೇಳ್ತಾರೆ. ಯೋಗಾಂಗ ತ್ರಿವಿಧಿ ಯೋಗ ಅಂಗ ತ್ರಿವಿಧಿ ಪರಾತ್ಪರ ವಸ್ತುವಿನಲ್ಲಿ ಬೆಳೀತಕ್ಕಂಥದ್ದು ಯೋಗ. ಹಂಗ ನಮ್ಮ ಒಂದು ಅಂಗದಲ್ಲಿ ಒಂದೇ ಅಂಗಲ್ಲ, 3 ಅಂಗಗಳು: ಸ್ಥೂಲ ಅಂಗ, ಸೂಕ್ಷ್ಮ ಅಂಗ, ಕಾರಣ ಅಂಗ. ಇವೆಲ್ಲ ನೋಡಿ ತ್ಯಾಗ ಅಂಗ, ಭೋಗಾಂಗ, ಯೋಗಾಂಗ ಕರೀತಾರೆ. ನಮ್ಮ 3 ಅಂಗದಲ್ಲಿ ನಾವು ಕಾರ್ಯ ಮಾಡ್ತೀವಿ. ಯಾವುದೇ ಕಾರ್ಯ ಮಾಡ್ತೀವಿ. ಆಸ್ಪತ್ರೆಗೆ ಹೋಗುವಷ್ಟು ಜನ ನಮ್ಮ ತಾಯಿ ಚಿಂತೆಗಳಿಗೆ ಹೋಗುವುದು, ಸಾಮಾನ್ಯ ಅಡುಗೆ ಮಾಡೋದಿರ್ಬೋದು. ನಾವು ಯಾವುದೇ ಕಾರ್ಯ ಮಾಡಬೇಕಾದ್ರೂ 3 ಅಂಗದಿಂದ ಮಾತ್ರ ಮಾಡ್ತೀವಿ. ಬಸವ ಪರಂಪರೆ ಏನು ಹೇಳ್ತಂದ್ರೆ ನಮ್ಮ ಪರಿಪೂರ್ಣ ಯೋಗದಲ್ಲಿ ಒಂದು ಅಂಗದ ಯೋಗ ಅಲ್ಲ ಇದು. ಒಂದು ಅಂಗದ ಯೋಗ ಅಲ್ಲ, ಪೂರ್ಣ ಯೋಗ. 100 ಅಂಗದಲ್ಲಿ ಯೋಗ ಆಗಬೇಕು. ಸ್ಥೂಲಾಂಗದಲ್ಲಿ ಯೋಗ, ಸ್ಥೂಲಾಂಗ ಕೊಡಲು ಸ್ಥೂಲಾಂಗಕ್ಕೆ ಎಲ್ಲ ಯೋಗ ತಿರಸ್ಕಾರ ಮಾಡಲು ಅಧಿಕಾರ ಅಂಗ ಭಗವದ್ಗೀತೆ ಹಂಗಲ್ಲ. ಈ ಯೋಗ 3 ಅಂಗದಲ್ಲಿ ಯೋಗ ಮಾಡಬೇಕು. ಯೋಗ ಅಂಗ ತ್ರಿವಿಧಿ 3 ಅಂಗದಲ್ಲಿ ಯೋಗ ಹೆಚ್ಚು ಮನಸ್ಸು ನೀರು ಮಾಡ್ತಾ ಇತ್ತು ಯೋಗ ಅಂತ ಅವ್ರು ಹೇಳ್ಬೇಕು. ಅದು ದೊಡ್ಡದೇ ಪೂರ್ಣ ಯೋಗ ಅಲ್ಲ. ಪರಿಪೂರ್ಣ ಯೋಗ ಇರೋದು ಅಸುರ ಮಹಾದೇವ ಯೋಗ ತ್ರಿವಿಧಿ 3 ಅಂಗದಲ್ಲಿ ಯೋಗ ಪರಮಾತ್ಮ ಯೋಗ ಇದು ಮಾಡ್ತಾರೆ. ಅಕ್ಕಮಾದೇವಿ ಮೊದಲ ಮಾಡುವೇನ ಅಂತ ಹೇಳಿ
ಶರಣ ಯೋಗ ಯಾಕೆ ಬೇಕು ಅಂತ ಅರ್ಥ ಹೇಳ್ತಾರೆ. ಶರಣರ ನೆಲೆಗಳನ್ನು ಅರಿಯೋಡೆ ಅಂತಳರೆ ಹರಿಯ ಶರಣರ ನೆಲೆಗಳನ್ನು ಅರಿಯೋಡೆ ಅಂತಳರೆ ನನ್ನ ತಂದೆ ಶರಣರ ನೆಲೆಗಳನ್ನು ಅರಿಯೋಡೆ ಅಂತಳರೆ ಹರಿಯ ಹರಿ ಬ್ರಹ್ಮನಿಗೆ ಕೂಡ ಹರಿ ಬ್ರಹ್ಮ ದೇವರಿಗೆ ಕೂಡ ಬಸವಾದಿ ಶರಣರು ಇರುವುದಿಲ್ಲ ಅಂತ ಹೇಳ್ತಾರೆ. ಶರಣರ ನೆಲೆಗಳನ್ನು ಅರಿಯೋಡೆ ಅಂತಳರೆ ಹರಿಯ ಹರಿಯ ಜಗತ್ತೇ ಜನರು ವರೆ ಅದು ಹರಿಬ್ರಹ್ಮನಿಗೆ ಶರಣರು ಇರಲ್ಲ, ಅವನು ಯೋಗ ಆಗಲ್ಲ. ಅದು ನಾನು ಬಸವೇಶ್ವರ ಪರಂಪರೆಯ ಎಲ್ಲ ಶರಣರಿಂದ ನಾನು ಯೋಗ ಮಾಡ್ತೀನಿ, ಆ ಶರಣರು ಪ್ರತಿಪಾದನೆ ಮಾಡ್ತೀನಿ ಅಂತ ಅಕ್ಕಿ ಮೊದಲು ಅದು ಶರಣ ಯಾಕಂದ್ರೆ ಹೀಗೆ ಅಭಿಮಾನ ಹೇಳಿದ ನಾನು ಮುಂಬೈಯಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಮುಂಬೈಯಲ್ಲಿ 4 ದಿವಸ ಹಿಂದೆ ಆ ಕಾರ್ಯಕ್ರಮದೊಳಗೆ ಒಬ್ಬರು ಭಾಳ ಮಾತಾಡ್ತಾ ಇದ್ರು. ನೋಡಿ, ಉತ್ತರ ಭಾರತದಲ್ಲಿ ಮೀರಾಬಾಯಿ, ಉತ್ತರ ಭಾರತದಲ್ಲಿ ಮೀರಾಬಾಯಿ, ದಕ್ಷಿಣ ಭಾರತದಲ್ಲಿ ಅಕ್ಕಮಹಾದೇವಿ, ಇವರು ಸಮ ಆಧ್ಯಾತ್ಮಿಕ ಮಹಾತ್ಮರಾಜರ ಅಂತ ಹೇಳಿ ನಾನು ಮಾತಾಡೋದು. ನಾನು ಮೀರಾಬಾಯಿ ಭಾಳ ಸಂತ ವೈದ್ಯಗಳು ಮಾತಿಲ್ಲ. ಅಕ್ಕಮಹಾದೇವಿ ಇವರು ಒಂದೇ ಅಲ್ಲ, ಅಕ್ಕಮಹಾದೇವಿ ನಿರಾಕಾರ ಕಾವಲು. ಮೀರಾಬಾಯಿಯವರು ಶ್ರೀಕೃಷ್ಣನ ದೇವರು, ವಿದ್ಯಾರ್ಥಿ ದೇವರು. ಮಾಡಿದೆ ಅದು ಭಾಳ ದೊಡ್ಡ ಮಾತಿಲ್ಲ. ಅದು ಅಕ್ಕಮಹಾದೇವರು ಹಂಗಲ್ಲ, ಇವರು ಸಾವಿರದ ಕೇಳಿಲ್ಲದ ಊಹಿಲ್ಲದ ಜನವಲ್ಲ, ಸಾವಿಲ್ಲ ಕೇಳಿಲ್ಲ, ಅವನ ರೂಪ ಇಲ್ಲ. ಆ ಯಾವ ದೇವರು ಅವನ್ನ ಒಪ್ಕೊಂಡಿಲ್ಲ. ಎಡೆಯಿಲ್ಲದ ಕಡೆಯಿಲ್ಲದ ಜನಹಿಲ್ಲದ ಊಹಿಲ್ಲದ ಜನರು ಕಾಣುವುದು. ಆ ದಿನ ಅದಕ್ಕಾಗಿ ಅಕ್ಕ ಹೇಳ್ತಾರೆ, ಈ ನಮ್ಮ 3 ಯೋಗ ಆಗಬೇಕು. ಯೋಗ ಮುಗಿಗೆ ಮುಖ್ಯ 3 ಅಂಗಗಳ ಯೋಗ ಹೆಂಗಾಗಬೇಕು ಅಂತ ನಾವೆಲ್ಲ ಯೋಗ ಪಡಿಬೇಕು. ಯಾಕೆ ಯೋಗ ಪಡಿಬೇಕು ಅಂದರೆ ಪಡೋದು ಕಾಲಕ್ಕಿಂತ ನಮ್ಗೆ ಸ್ಥೂಲಾಂಗ ಇದೆ, ಸ್ಥೂಲಾಂಗದಲ್ಲಿ ಕ್ರಿಯಾಶಕ್ತಿ ಇದೆ, ಮಾಡೋದಿದೆ. ಸೂಕ್ಷ್ಮಾಂಗ ಇದೆ, ಅದರಲ್ಲಿ ಜ್ಞಾನಶಕ್ತಿ ಇದೆ. ಕಾರಣಾಂಗ ಇದೆ, ಅದು ಇಚ್ಛಾಶಕ್ತಿ ಇದೆ. ನಾವು ಯಾವುದೇ ಒಂದು ಕಾರ್ಯ ರಚನೆ ಮಾಡ್ತಿರುವ ಮೊದಲು ಏನು ಶುರು ಆಗ್ತದೆ? ಇಚ್ಛಾಶಕ್ತಿ ಶುರು ಆಗ್ತದೆ. ಯಾವ ರೀತಿ ಮಾಡಬೇಕು ಅಂತ ಇಂಥದ್ದು ಮಾಡಬೇಕು, ಇಂಥ ಬೇಡ, ಇಂಥ ತರಕಾರಿ ಮಾಡಬೇಕು. ಇಚ್ಛಾಶಕ್ತಿ ಸತ್ಯ ಅಷ್ಟು ಕಾರ್ಯ ಆಗಲ್ಲ. ಇಚ್ಛಾಶಕ್ತಿ. ಎರಡನೇ ಜ್ಞಾನಶಕ್ತಿ ಬರ್ತದೆ, ಸೂಕ್ಷ್ಮಶಕ್ತಿ ಮನಸ್ಸು. ಜ್ಞಾನಶಕ್ತಿ ಏನು ಹೇಳ್ತದೆ? ಯಾವ ರೀತಿ ಹೆಂಗೆ ಮಾಡಬೇಕು, ಹೆಂಗೆ ಮಾಡ್ತಾರೆ ಅಡುಗೆ ಅಂತಂದ್ರೆ ಅದಕ್ಕೆ ಎಷ್ಟು ನೀರಿಡಬೇಕು, ಎಷ್ಟು ಖಾರ ಹಾಕಬೇಕು, ತುಪ್ಪ ಹಾಕಬೇಕು, ಜ್ಞಾನಶಕ್ತಿ. ಇದು ಅಂದರೆ ಸರಿಯಾಗಿ 3 ಅನ್ನ ಹೇಳ್ತಾರೆ. ಇವು ಎರಡೂ ಆಗಲ್ಲ, ಇಚ್ಛಾಶಕ್ತಿಗಳು ಆಗಲ್ಲ, ಜ್ಞಾನಶಕ್ತಿ ಕ್ರಿಯೆ ಆಗಲ್ಲ. ಅದು ಈ ಕ್ರಿಯೆಯಲ್ಲಿ ಏನು ಸಾಮಾನ್ಯ ಕಾರ್ಯ ಮಾಡ್ತೀವಿ ಕ್ರಿಯಾಶಕ್ತಿ. ಈ 3 ಕ್ರಿಯಾಶಕ್ತಿ ಆಗಿರೋದಂದ್ರೆ ಆ ಇಚ್ಛಾ, ಆ ಜ್ಞಾನ ಒಂದು ಕ್ರಿಯೆಯಲ್ಲಿ ಪೂರ್ಣವಾಗಿರುವ ಪ್ರಭಾವ ಪರಿಮಾಣ. ಹೀಗೆ ನಮ್ಮ 3 ಅಂಗಗಳಿವೆ. 3 ಅಂಗದಲ್ಲಿ ಒಂದು ಅಂಗದಲ್ಲಿ ವಿದ್ಯಾಶಕ್ತಿ ಇದೆ, ಕಾರಣದಲ್ಲಿ ಇನ್ನೊಂದು ಅಂಗದಲ್ಲಿ ಜ್ಞಾನಶಕ್ತಿ ಇದೆ, ಮತ್ತೊಂದು ಅಂಗದಲ್ಲಿ ಕ್ರಿಯಾಶಕ್ತಿ ಇದೆ. ಬರೀ ಮನಸ್ಸನ್ನೇ ಜವಾಬ್ದಾರಿ ಮಾಡಿ ಧ್ಯಾನದ ಭಗವಾನ್ ಬುದ್ಧರಾಗಲಿ, ಶಿವ ಬುದ್ಧರಾಗಲಿ, ಮಾಧ್ಯಮ ಬುದ್ಧರಾಗಲಿ ಅದು ಪರಿಪೂರ್ಣ ಯೋಗ ಆಗಲ್ಲ. ಅದು ಯೋಗನೇ, ಅದು ಪರಿಪೂರ್ಣ ಯೋಗ ಅಲ್ಲ. ಆ ಯೋಗ ಇದೆ, ಅದು ಸ್ಥೂಲಾಂಗ ಬರಬೇಕು. ಈ ಅಂಗದಲ್ಲಿ ಕೂಡ ನಾವು ಮಾತಾಡೋದು, ನಾವು ನೋಡೋದು, ನಾವು ಕ್ರಿಯೆ ಮಾಡೋದು, ನಾವು ದುಡಿಮೆ ನಾಯಕ ಮಾಡೋದು, ನಾವು ನಡೆಯೋದು ಎಲ್ಲವೂ ಯೋಗ ಪರಂಪರೆ. ಇದು ಪರಿಪೂರ್ಣ ಯೋಗ ಅಂತ ಕರೀತಾರೆ. ಅಂತ ಯೋಗ ನಮಗೆ ಯೋಗ ಇದೆ. ನೋಡಿ
ಬರಬೇಕು ನಮ್ಮ ಯೋಗ ಅಲ್ಲ. ಒಂಬತ್ತು ವ್ಯರ್ಥ ನೋಡಿ ಒಂಬತ್ತು ವ್ಯರ್ಥ ತುಂಬಿದ ಕೊಡಲೇ ಸಂಭ್ರಮ ಒಂಬತ್ತು ವ್ಯರ್ಥ ಒಂಬತ್ತು 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 ವ್ಯರ್ಥ ತುಂಬಿದ ಕೊಡಲೇ ಸಂಭ್ರಮ ಆಯ್ತು ಮಾಡಿಸ್ರಿ ಮುಗಣ ಮುಗಣನೇ ಮಾಡ ಗೋಣಿಗೆ ಆಯ್ತಾ ಮುಗಿತದ ಇವ್ರು ಮಾತಾಡಿದ್ರು ಆಯ್ತು. ಒಂಬತ್ತು ವ್ಯರ್ಥ ತುಂಬಿದ ಕೊಡಲೊಳಗೆ ಸಂಭ್ರಮನ ಸಂಭ್ರಮನ ಪ್ರಮಾಣವನ್ನು ನಾವು ಊಟ ಮಾಡ್ತೀವಿ, ಕ್ಷಣಕ್ಕೆ ಸುಖ ಕೊಡ್ತೇವೆ. ಏನೋ ನೋಡ್ತೀವಿ, ನೋಡಿ ಆನಂದ ಕೊಡ್ತೀವಿ, ಅದು ಮರ್ಯಾದೆ ಏನೋ ಕೇಳಿ ಆನಂದ ಕೊಡ್ಬೇಕಂತೀವಿ, ಅದು ಹೋಯ್ತು ನಮ್ಗೆ ಸಿಗಲ್ಲ. ಏನೋ ಅಪ್ಕೊಂಡು ಆನಂದ ಕೊಡ್ಬೇಕಂತೀವಿ, ಅದು ವಸ್ತು ನಮ್ಗೆ ಸಿಗಲ್ಲ. ಕ್ಷಣಕ್ಕೆ ಸುಖ ಆಗಬೇಕು. ಪರಮ ಸುಖ ಯಾವುದಂದ್ರೆ ಮಗನಿಗೆ ಯಾವುದೇ ವಸ್ತು ಸಾಯಿಲ್ಲದೆ ಯಾವ ವಸ್ತು ಸಾಯಿಲ್ಲ. ಈಗ ಉದಾಹರಣೆ ನಾಲಿಗೆ ಬಾಯಿಯೊಳಗೆ ನಾಲಿಗೆ ಬಾಯಿಯೊಳಗೆ ನಾಲಿಗೆ ಕೂಡ ರುಚಿನ ಮಣ್ಣಿನ ಸ್ವೀಟು ಮದ್ಯವೋ ವಸ್ತು ನಾಲಿಗೆ ಸಾಯಿಕೊಂಡು ಮುಂದೆ ಆನಂದ ಸಿಗುತ್ತೆ. ಎರಡು ವಸ್ತುವಿಂದ ಹುಟ್ಟಿದಂಥ ಸುಖ, ಎರಡು ವಸ್ತುವಿನಿಂದ ಹುಟ್ಟಿದಂಥ ಸುಖ ನಿಜವಾದ ಸುಖ ಅಲ್ಲ. ಅದು ಭೋಗ ಸುಖ, ವಿಶೇಷ ಸುಖ, ಪ್ರಪಂಚ ಸುಖ, ಲೌಕಿಕ ಸುಖ ಅಂತ ಕರೀತಾರೆ. ಯೋಗ ಗುರು ನಮ್ಗೆ ಏನು ಕರ್ತಾರೆ ಸಮಾಜದಲ್ಲಿ ಈ ಸಂಭ್ರಮವನ್ನು ಒಳಗಿದೆಯಲ್ಲ ಅದನ್ನು ಕೇಳಿಕೊಂಡು ಪರಮ ಸುಖ ಯಾರು ಹೇಳ್ತಾರೋ ಅವ ಮಾತ್ರ ಮಹಾಜ್ಞಾನಿ. ಜೀವನಾವಾಸ ಮಾಡ್ಕೋಬೇಕು ಯೋಗ ಅಷ್ಟಾದ ಪಟ್ಟ ಭಯಪಡಬಹುದು ಮುಟ್ಟಬಾರ ಅಷ್ಟಾದಳ ಪಟ್ಟ ಭಯಪಡಬಹುದು ಮುಟ್ಟಬಾರದ ಮುಟ್ಟಬಾರದ ಅದುಗಳಿಗೆ ದೃಷ್ಟಿಯಿಂದ ಅಷ್ಟದಳಗಳ ಹೃದಯಗಳು ಕರೀತಾರೆ. ಇದರಲ್ಲಿ 8 ದಳಗಳು ಕೆಳಮುಖ. ಇದು ನೆನಪಿದೆ, ಈ ಶಾಸ್ತ್ರದಲ್ಲಿ ಎಲ್ಲಿ ಸಿಗಲ್ಲ. 8 ದಳ ಕೆಳಮುಖದವ, 4 ದಳಗಳು ಮ್ಯಾಲ. ಈ 8 ದಳದಲ್ಲಿ ನಮ್ಮ ಮನಸ್ಸು ಏನಿದೆ ವಾಪಸ್ ಓಡಾಡ್ತೇವೆ ನಾವು. ಇದರಲ್ಲಿ ಓಡಾಡ್ತದೆ ದಳದಿಂದ ದಳಕ್ಕೆ ಮನಸ್ಸು ಓಡಾಡ್ತದೆ. ಅವಾಗ ಮತ್ತೊಬ್ಬರು ಶಕ್ತಿ ಬರ್ತಾನೆ, ಆಸೆ ಬರ್ತಾನೆ, ಅವ್ನು ಇನ್ನೊಬ್ಬರಿಗೆ ದ್ವೇಷ ಮಾಡ್ತಾನೆ, ಮತ್ತೊಬ್ಬರಿಗೆ ಪ್ರೀತಿ ಮಾಡ್ತಾನೆ, ಹೀಗೆ ಚಂಚಲ ಆಗ್ತದೆ. ಈ ದಳದಿಂದ ತಿಳಿತಕ್ಕಂಥ ಇದೆಯಲ್ಲ ಇದನ್ನು ತಡಿಬೇಕು. ಈ ಮನಸ್ಸನ್ನು ತಡೆದು ಆ ದೇವನಲ್ಲಿ ಆ ಲಿಂಗದಲ್ಲಿ ನೀರುಗಳಿಗೆ ಮತ್ತೆ ಮನಸ್ಸು ತರಬೇಕು. ಏಕಾಗ್ರ ಮಾಡಿದ್ರೆ ಸರಿಯಾಗಿ ಏಕಾಗ್ರತೆಯಿಂದ ಮಾಡಿದ್ರೆ ದಳದಂತ ಸುರಿದಾಡುವಂಥ ಮನಸ್ಸು ಹಂಸಾಗ್ತಿರ್ತಾರೆ. ಆ ಮನಸ್ಸು ನಮ್ಮ ಮಧ್ಯ ಭಾಗದಲ್ಲಿ ಬರ್ತದದು ಹೂವಿನ ಸುತ್ತ ದಳಗಳಿರ್ತವೆ. ಮಧ್ಯದಲ್ಲಿ ಒಂದು ತೆಗೆದಿರ್ತದೆ, ಮಧ್ಯದಲ್ಲಿ ಮಧ್ಯ ಭಾಗ ಕರ್ಣಿಕೆ ಅಂತ ಕರೀತಾರೆ. ತತ್ವಗಳು ಹೇಳ್ತಾರೆ ತಲೆವಾಗಿ ತಲೆವಾಗಿ ಪಂಕಾರದ ಪಂಕದ ಉದಾತ್ತ ಆ ಗಾಳನ್ನು ಮಧ್ಯೆ ನಿಲ್ಲಿಸಬೇಕು ಮನಸ್ಸಿಗೆ. ನೀವು ಏಕಾಗ್ರತೆ ಗಟ್ಟಿ ಏಕಾಗ್ರತೆ ಬರಲಿದ್ರೆ ಆ ದಳದಂತವನ್ನು ಹರಿದಾಡುವಂಥ ಮನಸ್ಸು ಆ ಹಂಸ ಅದು ಮಧ್ಯದಲ್ಲಿ ಸ್ಥಿರಗೊಳ್ಳುತ್ತದೆ. ಅವಾಗ ಇವರು ಸಿಗ್ತದೆ. ಅಲ್ಲಿವರೆಗೆ ಸಿಗಲ್ಲ, ಜಂಜಲ ಮನುಷ್ಯರಿಂದ ಸಿಗಲ್ಲ. ಅದು ಸ್ಥಿರ ಮಾಡ್ಕೊಂಡೆ ಮಾಡ್ರಿ. ಆದ್ಮೇಲೆ ವಯಸ್ಸಾಗಿರೋದು ಏನು ಮಾಡಬೇಕು ನೋಡ್ರಿ. ನಾವು 7 900 800 ಬೇರೆ ಹಿಡಿದ್ರು ನಾವು ಏನೇ ಮಾಡ್ತೀವಿ ಇದು ಪರಿಪೂರ್ಣ ಅಲ್ಲ. ಇದು ಯೋಗ ಸುಖ ಪಡಿಬೇಕು, ಪರಮ ಸುಖ ಆಗ್ತದೆ, ಶಾಸ್ತ್ರ ಸುಖ ಆಗ್ತದೆ. ಅದನ್ನೇ ಹೇಳ್ತಾರೆ ಪಟ್ಟ ಆಧಾರ ಪಟ್ಟ ಭಯಗಳನ್ನು ಮುಟ್ಟಬಾರದ ಮುಟ್ಟಬಾರದು. ಯಾರ್ಯಾರು ಮುಟ್ಟಾರ ಘನ ಘನ ಅಂದ್ರೆ
ಪರಮಾತ್ಮನ ಬೇರೆ ಬಹಳ ದೊಡ್ಡ ಸಂಪತ್ತು ವಿಶ್ವದಲ್ಲಿ ಎಲ್ಲಕ್ಕಿಂತ ಘನ ಪದ ಇಲ್ಲ ಅದ್ರ ಮೇಲೆ. ಮುಟ್ಟವ ಯಾರು ಮುಟ್ಟಬಾರದಂತ ಘನ ಒಳಗದ ಏನು ಸಂಪತ್ತು ಇದು ಒಳಗಡೆ ಮುಟ್ಟಬಾರದ ಘನಗಳು ಅದರೊಳಗ ದೃಷ್ಟಿ ನಾನು ಸುಯೋಗ ಸಮಾಜದಲ್ಲಿ ಕಾಣ್ತದೆ. ಯಾವ ಕಾರ್ಯಕ್ರಮ ಹೋಗ್ತೀನಲ್ಲ ಆದ ನಂತರ ಯೋಗಾನ ತಿರುಗಿ ಸಾರ್ವಜನಿಕ ಹಿಡಿದು ನಿಮ್ಮಲ್ಲೇ ಕಾರ್ಯಕ್ರಮದಲ್ಲ ಅದಕ್ಕೆ ನನಗೆ ಇಷ್ಟ ಭಾಳ ಪರಮಾನಂದ ಆಗ್ತದೆ. ಆ ವಿಷಯ ಬಂದು ನನಗೆ ಆನಂದ ಆಗ್ತದೆ. ಇಂಥ ಯೋಗನ ಪಡಿಬೇಕು ಏನು ಮಾಡ್ತಾರೆ ಆಗ್ತೇ ಹೇಳ್ತಾರೆ ಪಡಿಬೇಕೆಲ್ಲರೂ ಇದು ಪರಮ ಸುಖ ಪರಿಪೂರ್ಣ ಯೋಗ. ಪರಿಪೂರ್ಣ ಯೋಗ ಅಂದ್ರೆ ಮನಸ್ಸು ಧ್ಯಾನದಲ್ಲಿ ಯೋಗನೇ ಅದು. ಅದೇ ಪರಿಪೂರ್ಣ ಯೋಗ ಅಲ್ಲ, ಅದು ಪರಿಪೂರ್ಣ ಅಲ್ಲ. ಅದು ಬರೇ ಸೂಕ್ಷ್ಮ ಮನಸ್ಸಿಗಟ್ಟಿ ಸೀಮಿತ ಆಗಿರಬಾರದು. ಅದು ತನಿಗೆ ತರಬೇಕು, ದೃಷ್ಟಿಗೆ ತರಬೇಕು. ಬಂದು ಹೊರಗೆ ನೋಡುವಂತ ಶಿವಯೋಗವನ್ನು ನೋಡ್ಬೇಕು. ಎಲ್ಲವೂ ಶಿವವಾಗಿ ನೋಡ್ಬೇಕು. ಎಲ್ಲವೂ ಪರಮಾತ್ಮ ದೇವ ಸ್ವರೂಪವಾಗಿ ನೋಡ್ಬೇಕು. ದೇವ ಸ್ವರೂಪವಾಗಿ ಕಾರ್ಯ ಮಾಡಿ ಟೀಚರ್ ಆಗಲಿ, ವ್ಯಾಪಾರಸ್ಥರಾಗಲಿ, ರೈತರಾಗಲಿ, ಮನೆ ತಾಯಿಯಲ್ಲಿ ಕೆಲಸ ಮಾಡೋದಾಗಲಿ, ಯಾರೇ ಆಗಲಿ ನೀವು ಮಾಡೋದು ಎಲ್ಲವೂ ಕೂಡ ಶಿವಯೋಗ ಆಗಬೇಕು. ಅದಕ್ಕೆ ಪರಿಪೂರ್ಣ ಯೋಗ ಅಂತ ಕರೀತಾರೆ. ಅದು 3 ಅಂಗದಲ್ಲಿ ಯೋಗ ದೇವರನ್ನು ಅಳವಡಿಸಿಕೊಳ್ಳತಕ್ಕಂಥದ್ದೇನಿದೆ ಅದು ಯೋಗ ಅಂತ ಕರೀತಾರೆ. ಅದರ ಇನ್ನೊಂದು ಅರ್ಥ ಹೇಳ್ತಾರೆ, ಇದು ಪಡಿಬೇಕಾದ್ರೆ ಹೇಗೆ ಅಂತ ಮಾತು ಹೇಳ್ತಾರೆ. ಪಡಿಬೇಕಾದ್ರೆ ಪಡ್ಡನ್ನು ಇಷ್ಟು ನಾಟಕಬೇಕು. ನಾವು ಏಟೇ ಉಂಟು, ಏಟೇ ತಿಂದು, ಎಷ್ಟೇ ಕುಡಿದು, ಎಷ್ಟೇ ಉಂಟು, ಎಷ್ಟೇ ಕೊಟ್ಟು ನಮಗೆ ತೃಪ್ತಿ ಇಲ್ಲ. ಸಾಕಂತಾಗಲ್ಲ. ಸಾಕಾಗ ಯಾವಾಗ ಲಿಂಗದಲ್ಲಿ ಯಾವ ಪರಮಾತ್ಮನ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ದೀನಗೊಳಿಸಿ ಅದರ ಮಗ್ನಾಗಿ ತಾಸು, ಅರ್ಧ ತಾಸು, 2 ತಾಸು ದೀನಾಗಿತ್ತಂದ್ರೆ ಆವಾಗ ನಮ್ಗೆ ಪರಮ ಸುಖ ಸಿಗ್ತದೆ, ಪರಮಾತ್ಮ ಸುಖ ಸಿಗ್ತದೆ. ಅಲ್ಲೇ ತೃಪ್ತಿ ಸಿಗದು. ಅದು ಪಡಿಬೇಕು. ಅದು ಅರ್ಥಮಾಗಲು ಕೊಡಿದ್ರು, ಅದು ನಿನ್ನಮ್ಮ ತಾಯಿಯಲ್ಲಿ ಕೊಡಿದ್ರು, ಅದು ನಿನ್ನಮ್ಮ ತಾಯಿಯಲ್ಲಿ ಕೊಡಿದ್ರು. ಇಂಥ ಅನೇಕ ಮಹತ್ವ ಅದಕ್ಕೆ ಹಿಂದೆ ಅವರು ತೃಪ್ತರಾಗಿದ್ದರು ಅಂತಂದ್ರೆ ಈ ಸಂಖ್ಯೆಯಾದ ನಿಮಗೇಕೆ ಅಲ್ಲೇ ಸುಳಿದು ಬನ್ನಿ ಅಂತ ಕಾಶ್ಮೀರದರಸು ರಾಜ ಮಹಾದೇವ ಭೂಪಾಲ ಅದನ್ನು ಬಿಟ್ಟು ಇಲ್ಲಿ ಓಡಿಕೊಂಡ ಎಷ್ಟು ಸುಖ ಪಡ ರಾಜ ಏನು ಕಡಿಮೆ ಏನು ಕಡಿಮೆ ಅದು ತ್ಯಾಗ ಮಾಡ್ಕೊಂಡು ಸುಳಿಯೋ ಸುಖ ಪಡ ಅದಕ್ಕೆ ಅರ್ಥದಲ್ಲಿ ಹೇಳ್ತಾರೆ ಏನು ಮಾಡ್ಬೇಕು ಹಾಗಾದರೆ ನಾನು ಹೆಂಗೆ ಕೊಡ್ತೀನಿ ನಾವು ಬಿಡಬೇಕು. ಹಾಗಾದ್ರೆ ಹೆಂಗೆ ಮಾಡ್ಬೇಕು? ಹುಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು ಬಿಟ್ಟಿಹೇನು ನಾವು. ಹುಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು ಬಿಟ್ಟಿಹೇನು ನಾವು. ಬಿಟ್ಟಿಹೇನು ನಾನು ಎದೆದೇವ ಪಟ್ಟಿ ಹೀಗಾಗಬೇಕಂತ ನಾನು ಹೀಗಾಗಿ ಕೊಡ್ತೀನಿ. ಅದು ಸರಳಲ್ಲ ಶಬ್ದಗಳು. ಯಾಕೆ ಈ ಪುಟ್ಟ ಸೀರೆ ಅಂದರೆ ದೇಹಕ್ಕೆ ನಾವು ತಿಳ್ಕೊಂಡು ನಾವೇನು ಹೇಳ್ತೀವಿ, ದೇಹಕ್ಕೆ ನಾವು ತಿಳ್ಕೊಂಡಿವಿ. ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಾನು ನೋಡ್ತೀವಿ. ಈ ದೇಹಕ್ಕೆ ಸಂಬಂಧಪಟ್ಟವರೇ ನಾನು ತಿಳ್ಕೊಂಡು ಅಂತ ಹೇಳ್ತಾರೆ. ಇದು ಅಲ್ಲ. ಏನು ಮಾಡಿ ನಾವು ಪರಮೇಶ್ವರ ಪಡಿಬೇಕಾದ್ರೆ ಪುಟ್ಟ ಸೀರೆಯ ದೇಹ ಅವಕಾಶ ಮಾಡಿ ಕಿತ್ಕೊಳ್ಳೋದಿಲ್ಲ. ನಾವು ದಿನನಿತ್ಯ ಕಿತ್ಕೊಳ್ಳೋದಕ್ಕೆ ನಮ್ಮ ತಿಳುವಳಿಕಿಲ್ಲ. ನೀವು ಹೋಗಿ ಏನು ಮಾಡ್ತೀರಪ್ಪ, ಪ್ರಸಾರ ಮಾಡ್ತೀವ, ಮಲ್ಬೇಕವ, ಮಲ್ಕೊಂಡಂತ ಏನಾಗ್ತದೆ, ತಾಸು ಡಿಗ್ರಿ ಹಾಕಿಬಿಡ್ತದ. ಅವನ ದೇಹ ಇದೆಯಾ, ನಮ್ಮ ದೇಹ ಇದೆಯಾ, 3 ತಾಸು ನಾಷ್ಟ ಎನ್ನುವ ಗಂಟೆ ದೇಹ ಇದೆಯಾ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ, ನಿಮ್ಮ ಹೊಲ ನೆನಪಿದೆಯಾ, ಬಂಧು ಬೆಳೆದಾರಲ್ಲಿ, ಮಕ್ಕಳು ನೋಡೋದಾರಲ್ಲಿ, ಇದು ಮೊದಲು ಬೇರೆ ನಾವು ದೇಹ ಅಚ್ಚು ಹೋಗ್ತೀವಿ. ಹಲ್ಲು ನೋವಿದ್ರಿದ್ದಾರೆ, ಕೆರೆಗೆ ನೀಡಿದ್ದಾರೆ, ಹೊಟ್ಟೆ ನೋವಿದ್ರಿದ್ದಾರೆ, ಯಾವುದೇ ಬಾಧೆ ಇಲ್ಲ. ಹೌದಾ? ಯಾವುದಿಲ್ಲ. ಅದು ದೇಹ ನಾವು ಅಲ್ಲ, ಇದು ನಮಗೆ ಇರೋದು ಮನೆ. ಈ ಭಾವ ದೇಹದ ಇದ್ದು ನಾವು ಅಲ್ಲ. ಇದು ಹಂಗ ಲಿಂಗ ಮಾಡ್ಬೇಕಂತಾರೆ. ದೇಹನ ಅಲ್ಲ ಅಂತ ತಿಳ್ಕೊಂಡು ಲಿಂಗ ಮಾಡ್ಬೇಕು. ಅದಕ್ಕೆ
ಅದಕ್ಕೆ ಹೇಳ್ತಾರೆ ದೊಡ್ಡ ಸೀರೆಯ ಸೀರೆ ದೊಡ್ಡ ಕಡೆಗೆಯ ಕುರಿತು ಬಿಟ್ಟಿ ಹೇಗೆ ನಾನು ದೇಹಭಾವ ಅಂತ ದೇಹಭಾವ ತರ್ತೀನಿ. ದೊಡ್ಡ ತೊಳಿಗೆಯ ಒಂದು ದೊಡ್ಡ ತೊಳಿಗೆ ಅವರು ನಾನು ಮನುಷ್ಯನ ನಾನು ಶರೀರ ಇದೆಲ್ಲ ನಾನು ಮತ್ತು ನನ್ನದು ಇವು ಬೋಧ ಬೇರೆಗಳು ಅಂತ ಕರೀತಾರೆ ಅಧ್ಯಾತ್ಮ. ನಾನು ನನ್ನದು ಬೋಧ ಬೇಕು. ಮಹಾವ ಬಸವೇಶ್ವರವರು ಮಾತ್ರ ನಾನು ನನ್ನದನ್ನು ಮೀರಿದವರು ಅವರು ಅಲ್ಲ. ಪೂರ್ವದಲ್ಲಿ ಕೊಡ್ತಾರೆ ಸಿದ್ದರಾಮೇಶ್ವರ ಕರ್ಕೊಂಡು ಬಸವಣ್ಣ ಪೂಜಾ ಕೊಡ್ತಾರೆ ಅಂತ ಕತೆ ಬರ್ತಾರೆ. ಸುರೇಶ್ ಸಂಬಂಧ ಓದಿ ಕೊಡ್ತಾರೆ ಬರಪ್ಪ ಹಕ್ಕನ್ನು ಕೊಡ್ತಾರೆ. ಹೇ ಬೆಳೆದವರಿಂದ ಬರುವಂತ ಹೇಳ್ತಾರೆ. ಇದು ವಾದವನ್ನು ಹಿಂಗೆ ಹಾಕ್ತಾರೆ. ಅಲ್ಲಪ್ಪ ನಾನು ಶಿವನೇ ಇದ್ದೀನಿ, ಪರಮಾತ್ಮನೇ ನಾನು ಶಿವನೇ ಇದ್ದೀನಿ, ಊಟ ತಂದನೇ ಇದ್ದೀನಿ, ಬಂದವನು ಅದೇ ಕೊಟ್ಟು ಬಂದಾನ, ಶರಣ ಕೊಟ್ಟು ಶಿವನೇ ಬಂದಾನ, ನಾ ಅವನಿಗೆ ಇದ್ದೀನಿ, ಅವನ ಜನರಲ್ಲಿ ಅವನಿಗೆ ಯಾವ ಕರೀತಲ್ಲಿ ಯಾವ ಕರೀತಾನೆ ಅಪ್ಪಣ್ಣ ಕರೀಸ್ಕೊಳ್ಳೋದ್ರಿಂದ ಮಾತು ಅಪ್ಪಣ್ಣ ಹೇಳ್ತಾನೆ ಬರಬೇಕು ಹೀಗೆ ತಪ್ಪರ ಕೊನೆಗೆ ಬಸವಣ್ಣ ಅಂತಾರೆ ನೋಡಿ ಇಲ್ಲಿದೆ ಬಸವಣ್ಣ ಸ್ವಾಮಿ ನಮ್ಗೆ ಏನು ಕಥೆ ಗೊತ್ತಂದ್ರೆ ಅಪ್ಪಣ್ಣ ಈ ಮನೆ ಯಾರು, ಈ ಮಹಾಮನೆ ಯಾರು? ನಂದಿಲ್ಲ ಪರಮಾತ್ಮಂದು. ನಾನು ಮನೆ ಕಾಯವ ಸೇವಕ. ಆ ಕುಲ ಸಂಘ ಶರಣವಾಗಿ ಬಂದಾಗ ಅವ್ರ ಮನೆಗೆ ಅವರು ಸ್ವಾಗತ ಅವ್ರ ಮನೆಗೆ ಅವರು ತನ್ನ ಮನೆಗೆ ತಾಬಹರೆ ಮುಗಿಸುತ್ತೆ, ತನ್ನದೇ ತಾಬಹರೆ ಮುಗಿಸಿಟ್ಟ ಏನಾದ್ರು ತತ್ವ. ಮನೆ ನಾನು ತಿಂದಿಲ್ಲ ಬಸವಣ್ಣನಿಗೆ, ದೇಹ ನಾನು ತಿಂದಿಲ್ಲ ಬಸವಣ್ಣನಿಗೆ, ಶರಣ ಹಿಂಗೆ ಬಗ್ಗೆ ಅದಕ್ಕೆ ಅಕ್ಕ ಹೇಳ್ತಾರೆ ಕಾಶಿನೆಯ ಬಳಿ ಅವ್ರು ಹೋದ್ರೆ ಹೋಗ್ಬೇಕು, ಫಾಲೋವರ್ಸ್ ಅವ್ರು ಹೋದ್ರೆ ಹೋಗ್ಬೇಕು, ಈ ದೇಹ ಮಾಡ್ಕೊಳ್ಬೇಕು, ನಾನು ನನ್ನ ಕೊಡಬೇಕು. ಅಕ್ಕ ಹೇಳ್ತಾರೆ ಯೋಗ ಹೆಂಗೆ ಸಾಧಿಸ್ತಾರೆ ಸುಮ್ಮನೆ ಬೇರೆ ಕುಂತ್ರು ಸುಮ್ಮನೆ ಆಗಲ್ಲ, ಅಷ್ಟರ ಮಟ್ಟಿಗೆ ಆಗಲ್ಲ, ಅಷ್ಟು ಮಟ್ಟಿಗೆ ಆಗಲ್ಲ. ನೀವು ಕಳ್ಕೋಬೇಕು. ನಾವು ವಿಘ್ನಗಳು ಏನೇನೋ ಕಳ್ಕೋಬೇಕು. ಇನ್ನು ಫಲ ಬಿತ್ತಬೇಕಾದ್ರೆ ಬೆಳೆ ಚಲೋ ಬರ್ಬೇಕಾದ್ರೆ ಅಲ್ಲಿ ಅದಕ್ಕೆ ವಿಘ್ನವಾಗಿರುವಂಥ ಯಾವ ಹುಲ್ಲು ಬೆಳೆದು ಇಲ್ಲ. ಹುಲ್ಲು ತೆಗೆದಾಕ್ತಾರೆ, ಹುಲ್ಲು ತೆಗೆದಾಕ್ತಾರೆ, ಅವಾಗ ಬೆಳೆ ಬರುತ್ತೆ. ನಮ್ಮ ಯೋಗಕ್ಕೆ ಯಾವ್ಯಾವ ವಿಘ್ನಗಳು ಹೀಗೆ ಈ ಯೋಗದಿಂದ ಪಡಿಬೇಕಾದ್ರೆ ಪುಟ್ಟ ಸೀರೆ ಸೀರಿ ದೊಡ್ಡ ತೊಡೆಗೆ ಮುರಿದು ಬಿಟ್ಟಿಯನ್ನು ನಾನು ತೊಗೊಂಡಿದ್ದೇವಾ ಹೇಳಿ ದೇಹ ಭಾವ ಬೀಳ್ತಾರೆ, ಮನುಷ್ಯನ ಗುಣಗಳು ಕಿತ್ತಾಕ್ತಾರೆ. ಆದರೆ ಸೂರ್ಯೋದಯ ನಿಮಗೆ ಸಿಗ್ತದೆ ಅಂತ ಹೇಳ್ತಾರೆ. ಬರೀ ಎಂಥ ಯೋಗ ಅನುಭವಿಸಿದ್ರು ಹೇಳಿ ನನ್ನ ಮಾತು ಹೋಗ್ಬೇಕು. ಆ ಯೋಗ ಏನು ಕಣ್ಣಿಗೆ ಏನು ಅಂತದ್ದು ಏನಪ್ಪ ನೋಡಿ. ಇನ್ನೊಂದು ಮಾತು ಪೂರ್ವ ನೆನಪಿ 9 ಚೌಕದ ಉಂಗುಡುವ ಮನೆಯನ್ನು ನಂಬಲೆಗಳಿಗೆ ಒದಗಿಸುತ್ತ 9 ಚೌಕದ ಉಂಗುಡುವ ಮನೆಯನ್ನು. ಈ ಮನೆ 9 ಚೌಕದ ಇದೆ. 9 ಚೌಕ ಅಂದರೆ ಏನು? ಕಡಿಮೆಗಳಾಯಿತು, ಜ್ಞಾನಗಳಾಯಿತು, ಪಂಚ ವಿಷಯಗಳಾಯಿತು, 15 ಪಂಚ ಪ್ರಾಣಗಳು, ಪಂಚ ಅಂತಃಕರಣಗಳು, 25 ಆದರೂ 25 29 11 36 ಪ್ರಕೃತಿ ಅಸ್ತಿತ್ವ ಇದೆ. ನಾವು 9 ರಾತ್ರಿ 9 ಚೌಕದ ಕೆಳಗಿರುತ್ತದೆ. 9 ಚೌಕದ ಉಂಗುಡುವ ಮನೆಯನ್ನು ನಂಬದೇ ಇದೇ ನಾವು ತಿಳ್ಕೋದಿಲ್ಲ. ನಾವು 9 ಚೌಕದ ಉಂಗುಡುವ ಮನೆಯನ್ನು ನಂಬಲೆಗಳಿಗೆ ತೊಲಗಿ ನಂಬಲೆಗಳಿಗೆ ತೊಲಗಿಸುತ್ತ ಮುಂದ ಸಂಭ್ರಮನಿಗೆ ನಡೆದೇ ಯೋಗ ಹೋಗಿ ಎಲ್ಲ ಅಂತಂದ್ರೆ ಮೊರೆವ ನಾಮ ಕೇಳಿ ಗುರಿವ ವೃತ್ತಿಯ ನೋಡಿ ಸುರಿವ ಎರಡೆರಡು ನಾಲ್ಕುಗಳಲ್ಲಿ ಹೊರಗಿನ ನಾಲ್ಕು ನೋಡ್ತೇನೆ, ಒಳಗಿನ ನಾಲ್ಕು ನಾನು 19 ವಯಸ್ಸಿಂದ ಹೆಂಡತಿಗಳಿಗೆ ನಾನು ಕಲ್ತೀನಿ. 19 ವಯಸ್ಸು ಇದ್ದಾಗಿನಿಂದ ಹೇಳುವ ಹೇಳಬೇಕು. ಅದೇ ಈಗ ಕುಂತು ಯಾರು ಮಾತಾಡಿದ್ರು ನಾನು ತಾನೇ ಹುಟ್ಟು ಇಲ್ಲಿ ಅರ್ಥ ಹೇಳ್ತಾರೆ. ಶಿವಯೋಗಕ್ಕೆ ಏನು ಸಿಗ್ತದಂದ್ರೆ ಪರಮಾತ್ಮ ತಿಗಳು ಆಧಾರದಿಂದ ಅದರೊಳಗೆ ಯೋಗಿ ಬಂದ. ನೀವು ಯಾರು
ಇದಕ್ಕೆ ಮನೆ ಬಿಡಬೇಕು, ಮಾತು ಬಿಡಬೇಕು, ಕಾಯ ಬಿಡಬೇಕು, ಸಂಖ್ಯೆ ಇರ್ತಾರೆ. ಯಾರ ಲೆಕ್ಕದಲ್ಲಿ ಆಸಕ್ತಿ ಬಹಳ ಮುಖ್ಯ. ನಮ್ಮ ಆಸಕ್ತಿಯಿಂದ ಹಂಬಲಬೇಕು. ಹಂಬಲಿಂದ ಮಕ್ಕಳು ಅರ್ಹರ ಮರೆವ ನಾದದ ಕೇಳಿ ಮುರಿವ ಸೋಕೆ ನೋಡಿ ಸುರಿವ ಯೋಗದ ಶಿವ ಮುರೆ. ನೀವು ಯಾವ ದೇವರು ಎದ್ದೆ ಹೋಗಿ ದೇವರ ಸುಮ್ಮನೆ ಭಾವನೆ ಬರ್ತಾನ. ದೇವರಿಗೆ ಭೇಟಿಯಾಗಲ್ಲ, ಯಾರಿಗೆ ಆಗಲ್ಲ ಆಗಿಲ್ಲ, ಯಾರಿಗೆ ಆಗಲಿಲ್ಲ. ನಮ್ಮ ಶರಣರು ವೈಜ್ಞಾನಿಕ ತತ್ವ ನಂಬಿಕೆ ಮೇಲೆ ನಿಂತಿಲ್ಲ. ವೈಜ್ಞಾನಿಕ ತತ್ವ ಮೇಲೆ ಬಸವತತ್ವ ನಿಂತಿದೆ. ಬಸವತತ್ವ ಹೇಗೆ ನಿಂತದ? ವೈಜ್ಞಾನಿಕ ತತ್ವ ತಳದ ಮೇಲೆ ನಿಂತದ. ಪರಮಾತ್ಮ ಮುಂದೆ ಎರಡಾಗಿದೆ. ಆ ವಸ್ತುವಿನಲ್ಲಿ ಅದೇ ಒಂದು ಜೀವಾತ್ಮ ಆಗಿದೆ, ಅದು ಒಂದು ಪರಮಾತ್ಮ ಆಗಿದೆ. ಒಂದು ಅಂಗಾಗಿದೆ, ಅದು ಲಿಂಗ ಆಗಿದೆ. ಅದರಿಂದ ಎರಡು ಸಾಮರ್ಥ್ಯ ಆಗಿದೆ. ನೀವೇನು ಕಡಿಮೆ ಇಲ್ಲ ರೀ. ಯಾವುದೇ ಭೂಮಿ ಮೇಲೆ ಯಾವುದೇ ಒಂದು ಆಲವನ್ನು ಬೀಜ, ಯಾವುದೇ ಬೀಜ ಏನ್ ಮಾಡ್ತದೆ? ಆ ಗಿಡದಿಂದ ಬಿಡೋಕ್ಕಾಗಲ್ಲ. ಆ ಗಿಡಕ್ಕೆ ತನ್ನ ಜನ್ಮ ಕೊಡ್ತದೆ. ನಾವು ಮರಕ್ಕೆ ನಾವು ಇಟ್ಕೊಂಡು ಬರ್ತದಲ್ಲ. ನಾವು ಯಾವ ಮಹಾಜನದಿಂದ ಯಾವ ದೇವರಿಂದ ನಾವು ಹುಟ್ಟಿದೆವೋ ಆ ದೇವರಿಗೆ ಇಟ್ಕೊಂಡೇ ನಾವು ಹುಟ್ಟಿದ್ದೀವಿ. ಇದು ವೈಜ್ಞಾನಿಕ ಸತ್ಯ ಅಂತ. ಬೀಜ ವಿಕಾಸ ಆಗುತ್ತೆ, ಈ ಅಂಗ ವಿಕಾಸ ಆಗುತ್ತೆ, ಲಿಂಗ ಹೇಳ್ತಾರೆ ನಾದ ಕೇಳ. ಇನ್ನೊಂದು ಪ್ರಕಾಶ ಕಾಲ, ಪ್ರಕಾಶ ಬಿಂದು. ಇವತ್ತು ಬೆಳಗ್ಗೆ ಬಹಳ ಅದ್ಭುತ ಅಂತ ಸುಯೋಗ ಸುತ್ತಾಗ ಒಂದು ವಾರದಿಂದ ಹೆಚ್ಚಿಗೆ ಬೆಳಕು ಬಹುಶಃ ಕರುಣೆ ಅಂತ ಅನಿಸ್ತದೆ. ಜಾಸ್ತಿ 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 ನೀರು ಬರೋದು ಜೋಕೆ ಅಂತ ಅಕ್ಕಮ್ಮ ಹೇಳ್ತಾರೆ. ಮರೆವ ನಾದ ಕೇಳಿ ಉರಿವ ಜೋತಿಯನ್ನು ನೋಡಿ ಸುರಿವ ಮುಂದೆ. ಈ ಮೂರೇ ಸಿಗದು, ಮತ್ತೇನು ಸಿಗದು. ನೀವು ಯೋಗವನ್ನು ಬಿಟ್ಟು ಸುಮ್ಮನೆ ಅಂತರಗಳು ಮಾತ್ರ ನಾದವನ್ನು ನೋಡ್ಕೊಳ್ತಾನೆ. ಬಿಂದುವನ್ನು ಪ್ರಕಾಶವನ್ನು ದೇವರ ಸುತ್ತ ಕಾಣ್ತದೆ. ಆಮೇಲೆ ಪರಮಾನಂದ ಮಸ್ತಕಗಳಿಂದ ಇದು ಮೂರು ಪರಮಾತ್ಮನ ಅಸ್ತಿತ್ವ. ಯಾಕಂದ್ರೆ ಭಾಳ ನೋಡಿರ್ತೀವಿ ಎಲ್ಲ ಯಾವ ಕಾಶಿ ತೆಗಿರಿ, ವಿಜಯ ಎಲ್ಲ ಎಲ್ಲಿ ಏನಾಗುತ್ತೆ. ಯಾವಾಗ ಬಸವಾದಿ ಶರಣದಲ್ಲಿ ವಚನ ಕಾಯ್ದೆ ಏನ್ ಮಾಡ್ಕೊಂಡು ಯೋಗ ವಿದ್ಯೆ ಮಾಡ್ಕೊಂಡು ಇಷ್ಟದಲ್ಲಿ ಪ್ರಾಣಿಗಳಲ್ಲಿ ಯೋಗ ಸಾಧನೆ ಮಾಡಿದಾಗ ಮಾತ್ರ ಆ ಪರಮಾತ್ಮ ಇಲ್ಲಿ ಮಾತ್ರ ಸಿಗ್ತದೆ. ಅದೇ ಮೂರು ಮಾತನಾಡ್ತೀವಿ. ಆಳ್ಗೊಂಡೇವರು 67 ಕಥೆಗಳು ಈಗ ಅಪ್ಪರು ಹೇಳೋದು ಪಠಣ ಮಾಡ್ತಾರೆ. ಪಠಣ ಮಾಡ್ತಾರೆ ಬಹಳ ಖುಷಿ ಆಯಿತು. ಒಂದು ನಾದ ಕೆಲಸ ದೇವರ ಧ್ವನಿಯಲ್ಲಿ, ಇನ್ನೊಂದು ಬಿಂದು ಪ್ರಕಾಶ ಬಿಂಬಿಸೋದು, ಪ್ರಕಾಶ ಬೆಳೆಸೋದು. ಅಂದ್ರೆ ನಮ್ಮ ಪರಮಾತ್ಮನ ಅಸ್ತಿತ್ವ ನಮಗೀಗ ನಮ್ಮ ಬಂದಂತ ಅರ್ಥ. ಇನ್ನೊಂದು ಪರಮಾತ್ಮ ಶಿರಸ್ಸು ಪರಮಾತ್ಮ ಅಂತ ಅಲ್ಲಿ ಇದು ಮೂರು ಮಾತ್ರ ಮಾಡ್ತದೆ ಅಂತ ವಿದ್ಯೆ ನಮ್ಮ ಅಕ್ಕ ಮಾದೇವರು ಪ್ರಪಂಚಕ್ಕೆ ಕೊಡ್ತಾರೆ. ಈ ಯೋಗ ಇದೆ. ಎಲ್ಲರೂ ಅರ್ಧ ತಾಸು 3 ಗಂಟೆ 1 ತಾಸು ಆಗಲ್ಲ. ಇದು ಬಸವ ಸಮಿತಿ ಬೆಂಗಳೂರಲ್ಲಿ ಆನ್ಲೈನ್ ನಾನು ಇದೇ ಸಂಘಟನೆ ಮಾಡ್ಕೊಂಡು ಯೋಗ ಮೊದಲಿನ 45 ತಾಸು ನಾನು ನಿತ್ಯ 45,000 ನೋಡ್ರಿ ಜನ. 2 ದಿವಸ 1 ಲಕ್ಷ ಜನ ನೋಡ್ತೀವಿ. 5 ದಿವಸ ಆದ 10 ಲಕ್ಷ ಜನ ನೋಡ್ತೀವಿ ಅಂತ ಹೇಳಿದ್ರು. ಅಂತ ಯೋಗಕ್ಕೆ ಅದಕ್ಕೋಸ್ಕರವಾಗಿ ಕಡಿಮೆ ಸಮಯದೊಳಗೆ ನಾವು ಹೇಳೋದು ಮನಸ್ಸಿನಿಂದ ಮನಸ್ಸಿನಿಂದ ನಮ್ಮ ಭಾವದಿಂದ ಮೂರು ಸಮರ್ಥಾಗಿದೆ. ಇದು ಯೋಗ ವಿದ್ಯೆಯನ್ನು ನಮ್ಮ ಗಾಯಕರು ತಂದೆಯವರು ಪ್ರೀತಿ ಮಾಡ್ಬೋದು. ನೀವು ಏನು ಚಿಂತೆ ಅನ್ನೋದು ಯಾವ ಶಾಸ್ತ್ರ ಬರಲ್ಲ. ಇದು ಬೆಳೆಸಲು ನನ್ನ ಜೀವನ ಶಾಸ್ತ್ರ. ಅದಕ್ಕೆ ಯೋಗ ಪಠಣ ಮಾಡ್ತಾರೆ. ಪಠಣ ಸಾಮೂಹಿಕ ವಿದ್ಯಾರ್ಥಿಗಳು ಪಠಣ ಮಾಡಿ ಆ ಯೋಗ ಹಿರಿಮೆ ನಮಗೆ ಇಡೀ ಭಾರತ ದೇಶಕ್ಕೆ ಮುಟ್ಟಬೇಕು, ಜಗತ್ತಿಗೆ ಮುಟ್ಟಬೇಕು, ಬೇರೆ ಬೇರೆ ಭಾಷೆಗೆ ಆಗಬೇಕು. ಅವಾಗ ಮಾತ್ರ ಅರ್ಥ ಏನು ಆಗ್ತದೆ. ಜಗತ್ತಿನ ಅಪ್ರತಿಮ ಮಹಾಶಿವರಿಗೆ ಅತಿ ಚಿಕ್ಕ ವಯಸ್ಸಿನೊಳಗೆ ಅತಿ ಉನ್ನತವಾದ ಯಾರಾದರೂ ಪ್ರಪಂಚದಲ್ಲಿದ್ದರೆ ದೇವರ ಅಲ್ಲಿ ಶ್ರೀರಂಗದಲ್ಲಿ ನಮ್ಮ ಪರಮ ಪೂಜಾ ಸದ್ಗುರುಗಳ ಒಂದು ಮರಣೋತ್ಸವದಲ್ಲಿ ಅಕ್ಕಮಾದಿವ ಯೋಗಾಂಬಿಟ್ಟು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಕಡಿಮೆ ಸಮಯದೊಳಗೆ ನಾವು ಕೆಲವೇ ದಿನಗಳು ನಮ್ಮ ಪ್ರತಿಪಾದನೆ ಮಾಡಿದ್ವಿ. ಯೋಗ ಕೇಳಬೇಕು.
ಚೆನ್ನಾಗಿ ಅದನ್ನೇ ಮಾಡಲಿಕ್ಕೆ ಬರ್ತದೆ. ನಾಲ್ಕು ಯೋಗಾನುಷ್ಠಾನದಲ್ಲಿ ಓದಿ ಯೋಗಾನುಷ್ಠಾನದ ತವನಿಗೆ ಅಂತ ನಾನು ಪುಸ್ತಕ ಬರ್ತೀನಿ. ನಾಲ್ಕು ನಮ್ಮ ಶಿಕ್ಷಕರೆಲ್ಲ ಯೋಗಾನುಷ್ಠಾನ ಹಿಂದೆ ಬಿದ್ದಿತ್ತು, ಯಾರು ಓದಿಲ್ಲ ಅದು ತೆಗೆದು ವಚನ ಎಲ್ಲರೂ ವ್ಯಾಖ್ಯಾನ ತವನಿಗೆ ಭಾಳ ಜನಪ್ರಿಯ ಆಗಿದೆ. ನಾವೆಲ್ಲ ಯೋಗಾನುಷ್ಠಾನ ಅಧ್ಯಯನ ಮಾಡಿ ಓದಿ ಅದರಿಂದ ಯೋಗ ಅಂಗೈಲಿಂದ ಹಸ್ತದಲ್ಲಿ ಮುಕ್ತವಾಗಿ ಅದರೊಳಗೆ ದೃಷ್ಟಿ ಇಟ್ಟವನೇ ನಿಜ ಮುಕ್ತ. ಯಾವತ್ತೂ ಓದಿದ ಇವತ್ತಲ್ಲ ನಮ್ಮ ಗುರು ಇರ್ಲಕ್ಕೆ ಅಂತ ಯೋಗಾನುಷ್ಠಾನದಲ್ಲಿ ಇವತ್ತೆಲ್ಲ ಭಾಗಿಯಾಗಿದ್ದೀನಿ. ಒಂದು ಗುರುಗಳು ಭಾಳ ಒಳ್ಳೆಯ ನಮಗೆಲ್ಲ ಯೋಗ ಕೇಳಿಸಬೇಕು ನಮ್ಮ ಅಪೇಕ್ಷೆ ಅವರ ಅಪೇಕ್ಷೆ ಆಗಿದ್ದು ಇವತ್ತು ನಾವು ಭಾಳ ಒಳ್ಳೆಯ ರೀತಿಯಿಂದ ಯೋಗಾನುಷ್ಠಾನ ಅನುಭವ ಆಗಿದೆ. ಇನ್ನೊಂದು ಅನ್ಕೊಂಡು ಪೂಜ್ಯರು ಹೇಳ್ತಾರೆ ಯಾವಾಗ ಅವ್ರಿಗೊಂದು ವಾದ ಅದ, ನಾನು ವಚನ ವ್ಯಾಖ್ಯಾ ಬರೀಬೇಕು ಅಂತ ಒಂದು ಇದೆ. ಭಾಳ ಏನು ವಚನ ಬರೀಬೇಕು, ವಚನ ತತ್ವವನ್ನು ಪಠಿಸಿ ಸುಳ್ಳು ಸಂಪಾದನೆ ಆಗಿದೆ ಏನು ಅಂದರೆ ಈಗಾಗಲೇ ನಾನು 6 ವರ್ಷದಿಂದ ಅನೇಕರು ಸತ್ಯಬೋಧ ಬಸವಣ್ಣ ಏನೇ ಮನೆಯಾಗಿರೋದ್ರಿಂದ ಸುಮಾರು 3,000